ಗೌರವಾನ್ವಿತ ಪಟ್ಟಣದ ಬಲಿಜ ಸಮುದಾಯದ ಅಧ್ಯಕ್ಷರು ಬಿಎಲ್ ರಾಮಣ್ಣರವರು ಮನೆಯ ಸಭಾಂಗಣದಲ್ಲಿ ಪೂರ್ವಭಾವ ಸಭೆ. ಕರ್ನಾಟಕ ರಾಜ್ಯ ಬಲಿಜ ಸಮುದಾಯದ ಅಧ್ಯಕ್ಷರ ಚುನಾವಣೆ ಆಗಸ್ಟ್ 17ರಂದು ಚುನಾವಣೆ ನಡೆಯಲಿರುವ ಬಗ್ಗೆ ಪೂರ್ವಭಾವಿ ಸಭೆ ಹಾಗೂ ಸಮುದಾಯದ ಎಲ್ಲಾ ಪದಾಧಿಕಾರಿಗಳಿಗೆ ಐಡೆಂಟಿ ಕಾರ್ಡ್ ವಿತರಣೆ. ಸಭೆಯಲ್ಲಿ ಗೌರವಾನ್ವಿತ ಪುಣ್ಯಕ್ಷೇತ್ರ ಕೈವಾರ ತಾತಯ್ಯನವರ ದೇವಸ್ಥಾನದ ಧರ್ಮಾಧಿಕಾರಿಗಳು ಡಾ ಜಯರಾಮ್ರವರು, ಕುಟುಂಬದವರ ಸೇವೆ ಫ್ಲಾಗ್ನಿಯ ಸಮುದಾಯದ ರಾಜ್ಯ ಬಲಿಜ ಸಂಘದ ಕಾರ್ಯದರ್ಶಿ ಜಗದೀಶ್ರವರು, ಹೆಸರು ಪಡೆದ ಸಮುದಾಯದ ಗೌರವಾನ್ವಿತ ಹಿರಿಯರು, ಸಂಚಾಲಕರು ಭಗವತರ್ ಬಾಲಕೃಷ್ಣ, ಹಿರಿಯರು ಬಿಎಲ್ ರಾಮಣ್ಣ, ಮಾಜಿ ಪುರಸಭಾ ಅಧ್ಯಕ್ಷರು ಬಿಎಲ್ ಪ್ರಕಾಶ್, ನಿವೃತ್ತ ರೇಷ್ಮೆ ಇಲಾಖೆ ಅಧಿಕಾರಿಗಳು ಶ್ರೀನಿವಾಸ್ ಕಲಾಶಂಕರ್, ಗೋನ್ಪಲ್ಲಿ ಡಾ ಮೂರ್ತಿ ಕಲಾವಿದರು ಹಾಗೂ ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮಗಳ ಮತ್ತು ಪಟ್ಟಣದ ಸಮುದಾಯದ ಪದಾಧಿಕಾರಿಗಳು, ಜನಸಾಮಾನ್ಯರು ಉಪಸ್ಥಿತರಿದ್ದರು. ಹಾಗೂ ಸಮುದಾಯದ ಕೊಡಿಚರವು, ನಿವೃತ್ತ ಪೊಲೀಸ್ ಇಲಾಖೆ ಕೃಷ್ಣಪ್ಪರವರು ಭಾಗವಹಿಸಿದ್ದರು. ఇంకా గౌరవం ఇవ్వాల, భోజనం మంచి భోజనం పిల్లోడికి ఇవ్వాల. హాస్టల్లో సంఘం ప్రతి ఒక్కరిని గుర్తించాలా. ఎందరు ఎమ్మెల్యేలు ఉన్నారు, ఎందరు జిల్లా పంచాయతీ మెంబర్లు ఉన్నారు. రాజకీయంగా ఎట్లా పైకి తీసుకొని రావాలా, సాంస్కృతికంగా ఎట్లా పైకి తీసుకొని రావాలా, వీటినంతా గుర్తించేట్లా ఒక నాయకుడు మనలో ఇప్పుడు కర్ణాటక ప్రదేశ సంఘానికి కావాలా. ఈ కమిటీ బాగుండాలా. అప్పుడు మట్టుకో ఇదంతా కూడా సమితి ఇప్పుడు చూడు ఆంధ్రాలో ఇప్పుడు పవన్ కళ్యాణ్ గారు వచ్చి ఈ కమ్యూనిటీ నుంచి ఒక డిప్యూటీ సీఎం అయ్యి, డిప్యూటీ సీఎం అయిన మీట ఇప్పుడు జాగ్రత్త వచ్చింది. ఆంధ్రాలో అందరిలోనూ జాగ్రత్త వచ్చింది. మున్నూరు కాపు తెలగ, బలిజ, ఒంటరి అన్ని కులాలు ఒకటిగా పోతా ఉన్నాయి. కృష్ణదేవరాయలు నేతృత్వంలో, తాతగారి నేతృత్వంలో వాళ్ళ పేర్లు పెట్టుకొని ఇప్పుడు తాతగారి ఆంధ్ర అంతా ప్రచలితమవుతా ఉంది. కృష్ణదేవరాయలు విగ్రహాలు అక్కడక్కడ ప్రతిష్టాపన చేసినారు. ఒక డిసిఎం పవన్ కళ్యాణ్ ఒకరు వచ్చిండే దాన్ని ఇంకా ఆంధ్ర, తెలంగాణ, తమిళనాడు అంతా లేచి కూర్చోంది. కర్ణాటక కూడా అట్లా మనలో తయారు కావాలా. నిస్వార్థంగా ఉండాలా, స్వార్థం ఉండకూడదు. స్వార్థం ఉంటే అక్కడ ఏం పని జరిగేలేదు. ఎవడు పైకి వచ్చేలే. స్వార్థం చేసుకో ఉండేవాళ్ళంతా ఎట్లెట్లా అయిపోయిండారు అని మా కండ్ల ముందర మేమంతా చూస్తానే వచ్చిండాము. ఎట్లెట్లా ఎయిరి వాళ్ళంతా స్వార్థంలో ఉండి అని చూసుకో వచ్చిండాము. ఆ రీతిగా మనం ఎన్నిక కావాల్సిండేది. ఇప్పుడు ఎలక్షన్ సమయం వచ్చింది. నేతృత్వం ఎట్లా ఉండాలా, ఎవరిని సెలెక్ట్ చేసుకోవాలా, ఎట్లా వాళ్ళని సెలెక్ట్ చేసుకుంటే మన ముందర మన పిల్లోళ్ళు పెరగలప్ప. మదంతా అయింది ఇప్పుడు రామన్నది, మాకంతా మాదంతా కూడాను 70 దాటిండేట్ల వాళ్ళు ఎందరుండారో వాళ్ళ పిల్లోళ్ళకి ఆశీర్వాదం చేయాల. పిల్లోళ్ళు పైకి రావాల అన్ని ರಂಗల్లో ಕೂಡ. ಇವತ್ತು ಮತ್ತೆ ಈ ಮಾತೃ ಸಂಸ್ಥೆಯಲ್ಲಿ ಚೆನ್ನಾಗಿ ನಡೀತಾ ಇರುವಂತಹ ಸಂಸ್ಥೆಯಲ್ಲಿ ಮತ್ತೆ ಹುಳಿ ಹಿಂಡುವಂತಹ ಪ್ರಯತ್ನ ಮಾಡ್ತಾ ಇರುವಂತದ್ದು ತುಂಬಾನೇ ದುರಂತ. ಆ ನಿಟ್ಟಿನಲ್ಲಿ ನಾವು ಅವರನ್ನ ಪ್ರತಿರೋಧ ಮಾಡ್ತಾ ಇದ್ದೇವೆ ಹೊರತು ಎಲೆಕ್ಷನ್ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಇವತ್ತು ಇದು ಪ್ರಜಾಪ್ರಭುತ್ವದಲ್ಲಿ ಅವ್ರು ಬಂದು ಅವ್ರಿಗೆ ಜನ ಮನ್ನಣೆ ಕೊಟ್ರೆ ದಯವಿಟ್ಟು ಅವ್ರು ಮಾಡ್ಲಿ. ಯಾರದನ್ನ ತಡೆಯುವಂತವ್ರು. ಹಾಗಾಗಿ ಈ ಎಲ್ಲ ರೀತಿಯಾದಂತಹ ಗೊಂದಲಗಳನ್ನ ಸೃಷ್ಟಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ನಾವು ತುಂಬಾ ಪ್ರಾಮಾಣಿಕವಾಗಿ ನಾವು ಒಂದು ಆತ್ಮಬಲದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಸಂಸ್ಥೆಯನ್ನ ಇವತ್ತು ನಾವು ಮತ್ತೆ ಬೆಳೆಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮನ್ನ ಎಲ್ರಿಗೂ ಕೂಡ ನಾನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ. 17ನೇ ತಾರೀಕು, ಇದೇ ತಿಂಗಳು 17ನೇ ತಾರೀಕು ಇವತ್ತು ಕರ್ನಾಟಕ ಪ್ರದೇಶ ಆಗಸ್ಟ್ 17ನೇ ತಾರೀಕು ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಸುಮಾರು 7 ವರ್ಷಗಳ ನಂತರ ಮತ್ತೆ ಎಲೆಕ್ಷನ್ಸ್ ನಡೀತಾ ಇದೆ. 7 ವರ್ಷ ಯಾಕೆ ನಡೆದಿ? 7 ವರ್ಷ ಯಾಕಾಯ್ತು? 3 ವರ್ಷಗಳು ನಡಿಬೇಕಾಗಿತ್ತು. 4 ವರ್ಷ ಸ್ಟೇ ತಗೊಂಬಂದ್ರು. ಈಗ ಸ್ಟೇ ವೆಕೇಟ್ ಆಗಿದೆ. ಯಾವುದೇ ರೀತಿಯಾದಂತಹ ಒಂದು ಕೇಸಸ್ ಇನ್ನೊಂದು ಮತ್ತೊಂದಿಲ್ಲ. ಮುಕ್ತವಾದಂತಹ ಅವಕಾಶ. ಈಗ ಮತ್ತೆ ಇದನ್ನ ನಿಲ್ಲಿಸುವಂತಹ ಪ್ರಯತ್ನ. ಆದ್ರೂ ಕೂಡ ಅದನ್ನ ಎಲ್ಲವನ್ನ ಕೂಡ ಕೌಂಟರ್ ಮಾಡುವಂತಹ ಶಕ್ತಿ ಆ ತಾತಯ್ಯನವರು ನಮ್ಗೆ ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಹಿಂದೆ ಇವತ್ತು ದೈವ ಬಲ ಅಂತ ಏನಿದೆ, MS ರಾಮಯ್ಯನವರ ಕುಟುಂಬದವರಿದ್ದಾರೆ, ತಾತಯ್ಯನವರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಹಿಂದೆ ನಮ್ಮನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದೇ ಒಂದು ವಿಚಾರವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಅಂತ ನಾವೇನ್ ಅನ್ಕೊಂಡಿದ್ವಿ, ಅದು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ ಎರಡೂ ಸಂಸ್ಥೆಗಳು ಸಂಪೂರ್ಣವಾಗಿ ಮುಳುಗಿ ಹೋದಂತಹ ಒಂದು ಸಂದರ್ಭ.
ಯಾವ ರೀತಿ ಮುಳುಗಿ ಹೋಗಿತ್ತು ಅಂತ ಹೇಳಿದ್ರೆ, ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ 25 ವರ್ಷಗಳು ಎಲೆಕ್ಷನ್ಸ್ ಆಗ್ದಿರಾ ಅದು ಒಂದು ಡಾರ್ಮೆಂಟ್ ಸಂಘ ಅಂತ ಸರ್ಕಾರ ಘೋಷಣೆ ಮಾಡಿ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಅನ್ನ ಹಾಕದಂತ ಒಂದು ಸಂದರ್ಭ. ಅದೇ ರೀತಿ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್, ನಮ್ಮ ಮಾತೃ ಸಂಸ್ಥೆ ಅಂತ ನಾವೇನು ಹೇಳ್ತೇವೆ, ಆ ಸಂಸ್ಥೆ ಸುಮಾರು 37 ಕೋಟಿ ಸಾಲವನ್ನ ಹೊರಹೊತ್ತುಕೊಂಡು ಆಕ್ಷನ್ಗೆ ಬಂದಂತಹ ಸಂದರ್ಭ. ಇನ್ನು ಕೇವಲ 15 ದಿನಗಳು ಮಾತ್ರ ಉಳಿದಂತ ಸಂದರ್ಭ. 15 ದಿನಗಳಲ್ಲಿ ನಮ್ಮ ಮಾತೃ ಸಂಸ್ಥೆ ಅಂದ್ರೆ ಬಲಿಜ ಸಮುದಾಯದ ಏಕೈಕ ಆಸ್ತಿ ಏನಿದೆ, ಸುಮಾರು 200 ಕೋಟಿ ರೂಪಾಯಿ ಬೆಲೆಬಾಳುವಂತಹ ಆಸ್ತಿ ಹರಾಜಿಗೆ ಬಂದಿತ್ತು. ಆವತ್ತಿನ ದಿನ ನಾವು ರಾಜ್ಯದ ಎಲ್ಲ ನಾಯಕರನ್ನು, ತುಂಬಾ ಪ್ರಮುಖವಾಗಿ ನಾನು ಈ ವಿಚಾರವನ್ನು ಹೇಳಬೇಕು. ಸರ್, ದಯವಿಟ್ಟು ಇನ್ನು 15 ದಿನಗಳಿದೆ, ಹರಾಜಾಗ್ಬಿಡತ್ತೆ. ಇದು ನಮ್ಮ ಮಾತೃ ಸಂಸ್ಥೆ. ಅನೇಕ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಪ್ರತಿಪಾದನೆ ಮಾಡಿದ್ರೆ, JDS ನ ಶ್ರೀಕಂಠೇಗೌಡರ ಕಡೆಯಿಂದ ನಾವು ವಿಧಾನ ಪರಿಷತ್ರಲ್ಲಿ ಈಗ ಸರ್ಕಾರ ತಪ್ಪು ಮಾಡ್ಬಿಟ್ಟಿದೆ, ಫಾಲ್ಗುಣ ಮಾಸದ ಹುಣ್ಣಿಮೆ ದಿನಾನೇ ಇದು ಏನು ತಾತಯ್ಯನವರ ಜಯಂತಿ ಆಗ್ಬೇಕು, ಇವ್ರು ಯಾರೋ ರಾಜಕೀಯ ನಾಯಕರು ಅವರ ಹಿತಾಸಕ್ತಿಗೋಸ್ಕರ ಇದನ್ನ ಯಾವ್ದೋ ಒಂದು ಡೇಟ್ಗೆ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಅದನ್ನ ಚರ್ಚೆ ಮಾಡಿಸಿ ಅದನ್ನ ಮತ್ತೆ ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಅನ್ನುವಂತಹ ರೀತಿಯಲ್ಲಿ ನಾವು ಅದನ್ನ ಪರಿವರ್ತನೆ ಮಾಡ್ಲಿಕ್ಕೂ ಕೂಡ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅವತ್ತು ತುಂಬಾನೇ ಶೂನ್ಯ ವೇಳೆಯಲ್ಲಿ ರಮೇಶ್ ಕರೆಕ್ಟ್. ಸೊ ಆ ರೀತಿ ಪ್ರಯತ್ನ ಮಾಡಿ ಅದನ್ನ ಮಾಡಿಸಿದ್ದು. ಈ ರೀತಿ ನೂರಾರು ಕಾರ್ಯಕ್ರಮಗಳನ್ನ ಹಾಕೊಂಡು ನಾವು ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾರ ನಮ್ಮ ಹಿಂದೆ ಈಗ ಹೇಳ್ತಾ ಇದ್ರು MS ರಾಮಯ್ಯನವರು, ಅವರ ಮಾರ್ಗದರ್ಶನಲ್ಲಿ, ಜಯರಾಮ್ ಅವರ ಮಾರ್ಗದರ್ಶನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದೇ ಪ್ರಮುಖವಾದಂತಹ ಒಂದು ವಿಚಾರ ಅಂತ ನಮ್ಮ ಪ್ರಕಾಶ್ ಅವರು ಹೇಳಿದ್ರು. ನನಗೆ ತುಂಬಾ ಗಾಬರಿ ಆಗಿರುವಂತಹ ಕೆಲವು ವಿಚಾರಗಳು ಸರ್. ಗಾಬರಿನೋ ಅದು ಸಂತೋಷನೋ. ನಾನು ನೋಡಿ, ಭದ್ರಾವತಿಯಲ್ಲಿ ಇವತ್ತು ಒಂದು ಅತ್ಯಂತ ದೊಡ್ಡ ಸಮುದಾಯ ಭವನ ಇದೆ. ಲಕ್ಷ ಗಟ್ಟಲೆ ಅದಕ್ಕೆ ರೆವಿನ್ಯೂ ಬರುತ್ತೆ. ಅದನ್ನ ಕಟ್ಟಿಸಿದಂಥವ್ರು ನಮ್ಮ MS ರಾಮಯ್ಯನವರ ಕುಟುಂಬದವರು. ಇವತ್ತು ಶಿವಮೊಗ್ಗದಲ್ಲಿ ಇವತ್ತು ಸಮುದಾಯ ಭವನ ಇದೆ, ಅದನ್ನ ಕಟ್ಟಿಸ್ಕೊಂಡು ಏನೇನಿತ್ತು ಅಂತ ಸರಿಯಾದ ಮಾಹಿತಿ ಇಲ್ಲ. ಇವರೆಲ್ಲ ಕಂಪ್ನಿಗೆ ಮತ್ತೆ ಬಂದ ಮೇಲೆ ಬ್ಯಾಂಕ್ಗೆ ನಾವು ರಿಟರ್ನ್ ಮಾಡಕ್ ಆಗದಾಗ ನಮ್ಮದು ಬಿಲ್ಡಿಂಗ್ ಎಲ್ಲ ಆಕ್ಷನ್ಗೆಲ್ಲ ಬಂತು. ಆಗ OTS ಒನ್ ಟೈಮ್ ಸೆಟಲ್ಮೆಂಟ್ಗೆ ಬಂದಾಗ ಈ ಕಮಿಟಿ ಮೇಲೆ ನಂಬಿಕೆ ಇಟ್ಟುಕೊಂಡು ನಮ್ಮ ಜಯರಾಮ್ ಸರ್ ಅವರು, MS ರಾಮಯ್ಯ ಅವರ ಮಕ್ಕಳಾದಂತ ಜಯರಾಮ್ ಸರ್ ಅವರು ಈ ಕಮಿಟಿ ಮೇಲೆ ನಂಬಿಕೆ ಇಟ್ಕೊಂಡು ಈ ಕಮಿಟಿ ಒಳ್ಳೆ ಕೆಲಸ ಮಾಡತ್ತೆ ಅಂತ ಹೇಳ್ಬಿಟ್ಟು ನಾವು ಕಟ್ತೀವಿ, ಆದ್ರೆ ನಮ್ಮ ಹೆಸರು ಬರಬಾರ್ದು, ಎಲ್ಲಾ ನಮ್ಮ ಕುಲಬಾಂಧವ್ರ ಹೆಸರು ಬರಬೇಕು ಅಂತೇಳಿ 17 ಕೋಟಿ ರೂಪಾಯಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಕಟ್ಟಿದ್ರು ಅವ್ರು. ಇನ್ನು ಅದಕ್ಕಿಂತ ಏನ್ ಸಹಕಾರ ಮಾಡ್ಬೇಕು ಅವರು ನಮ್ಗೆ? ಓದಿಗೆ, ಹೆಲ್ತ್ ವಿಷಯದಲ್ಲಿ ಅವ್ರ ಹಾಸ್ಪಿಟ್ಲ್ಗೆ ಯಾರಾದ್ರೂ ಹೋಗ್ಲಿ, ಬಡವರು ಹೋಗ್ಲಿ, ಇನ್ನು ಯಾರಾದ್ರೂ ಪರಿಚಯದವ್ರು ಹೋಗ್ಲಿ, ಅವ್ರ ಕೈಲಾದಷ್ಟು ಮಾಡ್ಕೊಡ್ತಾ ಇದಾರೆ. ಅವರು ಈ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇಲ್ಲ, ಎಲೆಕ್ಷನ್ಗೋಸ್ಕರ ಮಾಡ್ತಾ ಇಲ್ಲ, ಅವ್ರ ಕರ್ತವ್ಯ ನಮ್ಮ ಕುಲದವರು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ. ಅವರು ಈ ಕಮಿಟಿ ಮೇಲೆ ನಂಬಿಕೆ ಇಟ್ಟು ಇವರನ್ನು ಮುಂದೆ ಇಟ್ಟು ಅವ್ರ ಹಿಂದೆ ನಡೆಸ್ತಾ ಇದ್ರು. ನಾವ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವರನ್ನು ಮುಂದೆ ಬಿಟ್ಟು ಅವ್ರ ಒಂದೇ ಒಂದು ಸಣ್ಣ ತಪ್ಪು ಆಗಿದೆ ಅನ್ನುವಂಥದ್ದನ್ನ ಯಾರಾದ್ರೂ ಆಗ್ಬೋದು, ನೀವು ಈ ರೀತಿಯಾದಂತ ತಪ್ಪು ಮಾಡಿದ್ದೀರಾ ಅನ್ನುವಂತಹ ಒಂದು ವಿಚಾರವನ್ನ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಅದು ನಿಮ್ಗೆಲ್ರಿಗೂ ಕೂಡ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸಿದ್ದಂತ ಸಂದರ್ಭದಲ್ಲಿ ನಾವು ಈ ಕ್ಷಣನೇ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಜಾಗವನ್ನ ನಾವು ತ್ಯಜಿಸಿ ಇಲ್ಲಿಂದ ಹೋಗ್ಬಿಡ್ತೀವಿ. ಒಬ್ಬರು 100 ಪ್ರಶ್ನೆಗಳನ್ನ ಬೇಕಾದ್ರೆ ಕೇಳಿ, 100 ಪ್ರಶ್ನೆಗಳನ್ನ ಉತ್ತರ ಕೊಡುವಂತಹ ಒಂದು ಸಾಮರ್ಥ್ಯ ಅಥವಾ ಒಂದು ಕ್ಲಾರಿಟಿ ನಮ್ಮಲ್ಲಿದೆ. ನೀವು ಯಾರೇ ಆಗ್ಬೋದು, ಈ ರೀತಿಯಾದಂತ ತಪ್ಪು ಮಾಡಿದೀರಿ ಅಂತ ನಮ್ಮನ್ನು ಹೇಳಿ, ನಾವು ತಪ್ಪು ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ನೀವು ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ನಾವು ಈ ಜಾಗದಿಂದ ನಿರ್ಗಮಿಸ್ತೀವಿ. ಹಾಗಾಗಿ ಅಷ್ಟು ಆತ್ಮಬಲದಿಂದ, ಅಷ್ಟು ಕ್ಲಾರಿಟಿ ಇಟ್ಕೊಂಡು ನಾವು ಈ ಒಂದು ಸಂಸ್ಥೆನ ನಡ್ಸ್ಕೊಂಡ್ ಬಂದಿದ್ದೀವಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ನಾನು ಇಷ್ಟು ಹೇಳಬಲ್ಲೆ, ಈ ಸಂಸ್ಥೆಯನ್ನ ನಮ್ಮ ತಾಯಿ ಸಂಸ್ಥೆ ಅಂತಲೇ ನಾವು ನಡ್ಸ್ಕೊಂಡಿದ್ದೇವೆ, ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ನಾವು ನಡ್ಸ್ಕೊಂಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬಂದಿದ್ದೇವೆ. ಮುಂದೆ ನೋಡಿ ಏನು ಹೇಳೋ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀನಿವಾಸಪುರ ತಾಲೂಕಿನ ಅತಿ ಹೆಚ್ಚು ನಾವು ಈ ತಾಲೂಕಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ಮಾಡಬೇಕಂತ ಹೇಳ್ಬಿಟ್ಟು ಅತಿ ಹೆಚ್ಚು ಕನ್ನಡ ತತ್ವಗಳು ಶ್ರೀನಿವಾಸರು ಸಹ. ಆ ನಿಟ್ಟಿನಲ್ಲಿ ಬಂಧುಗಳೇ, ಈಗ ಕರ್ನಾಟಕ ರಾಜ್ಯ ಪ್ರದೇಶ ಬಲಿಜ ಸಂಘದ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪ್ರಯೋಜನೆಯನ್ನು ಮತ್ತೆ ಈ ಶ್ರೀನಿವಾಸಪುರ ತಾಲೂಕಿನ
ಎಲ್ಲ ಮತದಾರ ಬಂಧುಗಳಿಗೂ ತಮ್ಮೆಲ್ಲ ಕುಲಬಾಂಧವರಿಗೂ ಹೃದಯಪೂರ್ವಕವಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕಂತ ಹೇಳ್ಬಿಟ್ಟು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಪುರಸಭೆಯ ಮಾಜಿ ಪುರಸಭಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ BM ಪ್ರಕಾಶ್ ಅವರನ್ನು ಕೇಳ್ಕೊಳ್ತೇನೆ. ನಮ್ಮ ಕೋಲಾರ ತಾಲೂಕು ಎಲ್ಲ ಬಂದಿರತಕ್ಕಂಥ ನಮ್ಮ ಕುಲಬಾಂಧವರೇ, ಇವಾಗ ಏನು ನಮ್ಮ ಜಗದೀಶ್ ಅವರು ಹೇಳಿದ್ರು, ನಾವು ಈ ರೀತಿ ವೋಟಿಂಗು ಮಾಡಬೇಕು 17ನೇ ತಾರೀಕು ಅಂತ. ಅದಕ್ಕೆ ನಮ್ಮ ಹಾಸ್ಟೆಲ್ ಉಳಿಸಿದ್ದು 17 ಕೋಟಿ ಒಂದೇ ಸಲ ಕೊಟ್ಟು ನಮ್ಮ ಹಾಸ್ಟೆಲ್ ಉಳಿಸಿದ್ದಾರೆ. 500 ಜನ ಇವಾಗ ಈ ದಿನ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ವಸತಿ ಎಲ್ಲವನ್ನೂ ಇದು ಮಾಡ್ತಾ ಇದ್ದಾರೆ. ಎಲ್ಲಾನು ನಮ್ಮ MS ರಾಮಯ್ಯ ಅವರ ಒಂದು ಇದರಿಂದ ಮಾಡ್ತಾ ಇರೋದು. ಆದ್ರಿಂದ ನಾವೆಲ್ಲರೂ ಸಹ ನಾವು ನಮ್ಮ ಇವಾಗ ನಮ್ಮ ಬ್ಯಾಚ್ ಏನಿದೆ ಅದಕ್ಕೆ MS ರಾಮಯ್ಯ ಅವರ ಇದಕ್ಕೆ ಜಯರಾಮ್ ಅವರ ಒಂದು ನೇತೃತ್ವ ಯಾರು ನಡೀತಾ ಇದ್ದಾರೆ ಅದಕ್ಕೆಲ್ಲ ನಾವು ವೋಟ್ ಮಾಡಿ ನಾವೆಲ್ಲಾನು ಸಹಕಾರ ಮಾಡ್ಬೇಕೆಂದು ತಮ್ಮಲ್ಲಿ ಬೇಡ್ಕೊಳ್ತೇವೆ. కూడా అవుతా ఉంది ప్రతి ఒక్క జాగాలో SLC అవుతా ఉండేవాడు. అదే రీతిగా MS రామయ్య వాళ్ళు కుటుంబం సభ్యులంతా చేరి వాళ్ళు 2 కోట్లు సుమారు 1.5 కోటికి పైన మన కర్ణాటక స్టేట్లో ఉండేట్ల పిల్లోళ్ళకి అందరికీ కూడాను స్కాలర్షిప్స్ ఇస్తూ ఉంటారు. మహానుభావులు 40 ఏళ్ళు ఇంకా ఇస్తూ ఉంటారు. ఇది ప్రతి ఒక్కరు అర్థం చేసుకోవాలా. నేను ఒక్కొక్కరికి కాదు చెప్పేది, మీరు ఇంకొకరు ప్రతి ఒక్కరు అర్థం చేసుకోవాలా. నా వంతు ఏమి, నేను ఎంత జనం పిల్లోళ్ళకి స్కాలర్షిప్స్ ఇస్తా ఉన్నాను, ఎంత జనం పిల్లోళ్ళని ఆదరిస్తా ఉన్నాను, ಪ್ರತಿ ಒಬ್ಬ ಮನುಷ್ಯ ಅರ್ಥ చేసుకోవాలా. మనమందరూ ಯಾವ ತರ ಇವರು ಎಣಿಕೆ ಮಾಡ್ಕೊಳ್ತಾ ಇದಾರೆ ಕಮಿಟಿನ, ಅದ್ರ ಬಗ್ಗೆ ಎಲ್ಲ ಕೂಲಂಕಷವಾಗಿ ನೀವು ತಾವೆಲ್ಲ ಡೀಟೇಲ್ಸ್ ನಮ್ಗೆ ಕೊಟ್ಟು ನಮ್ಗೆ ಅವೇರ್ನೆಸ್ ಮಾಡ್ಬೇಕಾಗಲ್ಲ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಗೆ 4 ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನಿಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ ಅಂತ ತೋರಿಸ್ಕೊಟ್ಟವರು ಶ್ರೀಯುತ CK ಜಗದೀಶ್ ಸರ್ ಅವರು ಮತ್ತು ಅವ್ರ ತಂಡ. ಆ ನಿಟ್ಟಿನಲ್ಲಿ ಈಗ ನನ್ನದು ಒಂದು ಸಹ ಮನವಿ ಅವರಲ್ಲಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಸಾಧ್ಯ ಆದರೆ ಶ್ರೀನಿವಾಸಪುರ ತಾಲೂಕಿನಿಂದ ಸಹ ಒಂದು ಡೈರೆಕ್ಟರ್ಶಿಪ್ ಅನ್ನು ನಮ್ಮ ತಾಲೂಕಿಗೆ ಅನುಕೂಲ ಆದರೆ ಮಾಡಿಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಅವರಲ್ಲಿ ಇರ್ತಾ ಈಗ ಸಭೆಯನ್ನು ಅವ್ರು ಮುಂದುವರಿಸಬೇಕು. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ನಡೀತದೆ ಏನು ಅಂತ ಮಾರ್ಗದರ್ಶನ ನೀಡಬೇಕಂತ ಹೇಳ್ಬಿಟ್ಟು ಸರ್ವಲೋಕೇಶ ತಿರುವೆಂಕಟಾದ್ರೀಶ ಜಗದೀಶ ತಿರುವೆಂಕಟಾದ್ರೀಶ ಜಗದೀಶ ಕರುಣಲೇಲಗರಾವೆ ಕಮಲೇಶ ತಿರುವೆಂಕಟಾದ್ರೀಶ ಜಗದೀಶ కోటి గొంతులు నిన్ను గోవిందయని పిలువ కోటి చేతులు నీకు కోరి జ్యోతులు చేయ కోటి గొంతులు నిన్ను గోవిందయని పిలువ కోటి చేతులు నీకు కోరి జ్యోతులు చేయ కోర్కెలను తీర్చేటి కొంగు బంగారమై కొండలేటిపై కొలువు తీరేవయ్య తిరువెంకటాద్రీశ జగదీశ కరుణలేలగరావే కమలేశ పాతకంబులు తీర్చు పంచదారుల నడుమ ಬಹು ಪುಣ್ಯಪ್ರದమైన ಸ್ವಾಮಿ. ಕ್ಲೀನ್ ಆಗಿ ಎಲ್ಲ ಹೇಳಿದ್ದಾರೆ. ನಾನೇನು ತಿರ್ಗಾ ಮತ್ತೆ ಅದನ್ನೇ ಏನು ಹೇಳಕ್ ಹೋಗೋದಿಲ್ಲ. ಆವತ್ತು 2018ರಲ್ಲೂ ಅಷ್ಟೇ ಏನು ಎಲೆಕ್ಷನ್ಗೆ ಅನ್ನೋದು ನನಗೆ ಇರಲಿಲ್ಲ. ನಾನು ಏನೋ ಅಲ್ಲಿ ಮೊದಲಿಂದ ಅಲ್ಲಿ ಕಶ್ಮಲ ಆಗೋಗ್ಬಿಟ್ಟಿದೆ, ಆ ಸಂಘಕ್ಕೆ ಬೇಡ ಅಂತ ನಾನು ದೂರ ಹೊಟ್ಟೋಗಿದ್ವಿ. ಹಿಂಗೆ ನಾಳೆ ಕ್ಲೋಸಿಂಗು ನಾಮಿನೇಷನ್ ಅನ್ನೋವಾಗ ಧರ್ಮಾಧಿಕಾರಿಗಳ ಆಫೀಸಿಂದ ಒಂದು ಫೋನ್ ಬಂತು, ಇಲ್ಲ ನೀವು ಬರಬೇಕು ಸ್ವಲ್ಪ ಮಾತಾಡಬೇಕು ಅಂದರು. ಸರಿ ಹೋದೆ. ಸರಿ ನೀವು ಇಲ್ಲೆಲ್ಲ ಏನೋ ಗೊತ್ತಿಲ್ಲ, తాతయ్యనವರು ನಿನ್ನ ಹೆಸರು ಹೇಳಿಸಿದ್ರು ಏನೋ ಗೊತ್ತಿಲ್ಲ, ಇಲ್ಲಿ ಇರೋರೆಲ್ಲ ಅವತ್ತು ఇట్లా ఆశీర్వాదాలు అందరూ ఇయ్యాల. నువ్వు ఎట్లా డాక్టర్ MR జయరామ్ స్వాములు దీనికోసరంగా ಅಪ್ಪ ಹೋಗಂತ ನಂದು ಏನು ಬಾಲಕೃಷ್ಣಪ್ಪ ಒಂದು 17 ಕೋಟಿ ನಾವು ಕೊಟ್ಬಿಡ್ತೀವಿ, ನಮ್ಮ ತಮ್ಮನ್ನು ಮಾತಾಡಿಕೊಂಡು ನಾನು 17 ಕೋಟಿ ಕೊಟ್ಬಿಡ್ತೀವಿ, ಅದು ಬಿಡಿಸ್ಕೊಳ್ಳೋಣ అని ఎట్లా చెప్పిరో 17 ಕೋಟಿ ఎట్లా ಬಿಡಿಸ್ಕೊಳ್ಳೋಣ, ಹಾಸ್ಟೆಲ್ನ ಉಳಿಸೋಣ, ಆನೇಕಲ್ ತಿಮ್ಮರಾಯಪ್ಪನವ್ರನ್ನ ಆನೇಕಲ್ ತಿಮ್ಮಯ್ಯನವ್ರ ಹಾಸ್ಟೆಲ್ನ ನಾವು కాపాడೋಣ, ನಾವು ఉಳಿసోಣ అని ఎట్లా వాళ్ళు చెప్పారు. ప్రతి ఒక్క కులస్తుల్లోనూ అది రావాలి, ప్రతి ఒక్కరిలోనూ ఏం పిలిచేకి సాధ్యం కాకుండా
నేను చెప్తే అక్కడ ఇక్కడ చెప్పేది వద్దన్నా ఇత మన ఇంట్లోనే చేద్దాము అని చెప్తే దాని నుంచి లీడర్స్ని మట్టు పిలిచిండారు. అంతేకాక ముఖ్యంగా ఈ కర్ణాటక ప్రదేశ్ బలిజ సంఘం అనేది ఒక ఎంతమంది ఉండ్రి వెనక మెంబర్స్, దాంట్లో ఎంతమంది చనిపోయిండారో తెలియదు. వెనక ఒక 400 ఉండొచ్చునా వెనక ఓటర్స్ ఎంత ఉండ్రి సార్? అందరూ 4,000 ఓటర్స్ ఉండ్రి. దాంట్లో ఎందరూ 100 ఏండ్లకి వాళ్ళు ఆనేకల్ తిమ్మయ్య గారు మహాపురుషులు దాన్ని ఆ స్థలాన్ని దానం చేసిండారు. మహాపురుషుని మనం తెలుసుకోవాలా. ఏటీబీ హాస్టల్ కట్టి అన్ని సౌకర్యాలు, బోర్డింగ్ అండ్ లాడ్జింగ్ అన్నీ కూడా చూసుకొని జవాబుదారీయుతంగా ధైర్యంగా నిలుచుకొని ఈ హాస్టల్ని బలి సంఘాన్ని కరెక్ట్గా నిలబడి ధైర్యంగా నిలుచుకోవాలి కదప్పా. అట్లా నిలుచుకునేట్లా వాడు మన తాలూకే అయినా రాయలపాడు మన గౌరమ్మ కృష్ణమూర్తి కుమారుడు మన జగదీష్ గారు. ఎందుకు చెప్తా ఉన్నాను అంటే ఎప్పుడు హాస్టల్ని నడిపేవాడు కావాలి కదా, కరెక్ట్గా లీడ్ చేసేవాడు కావాలి కదా. లీడ్ చేయకపోతే ఏం చేస్తావు? పిరికితనం ఉంటే ఏం చేస్తావు? ధైర్యంగా నిలుచుకొని పోవాలి కదా, దాన్ని తీసుకొని పోవాలి కదా. ప్రతి ఒక్క దానికి మనం ఒక లీడర్షిప్ కావాలంటే ధైర్యం కావాలి. ఇంతమంది వస్తూ ఉన్నారు, ఎట్లా లక్షాంతరం మంది వస్తూ ఉన్నారు. ఎట్లొచ్చి ధర్మాధికారులు పూజ్యులు దివంగతులు అయిన ఎంఎస్ రామయ్య గారు పాయాశ్రీ యావదానికి కైవారంకి ఆ మహానుభావుని ఆ కుటుంబము సమర్థమైన కుటుంబం. ఆ కుటుంబం ఇంకా జ్యేష్ఠపుత్రులు అయినట్ల మన జయరాం స్వాములు వచ్చింది. ఆ మహానుభావుని నేతృత్వంలో ప్రతి ఒక్కరు నమ్మకము, తాతగారి పైన భక్తి. ఇప్పుడు మన కూడా నాకు చెప్పిరి అప్పా భజనే గోగొండ అని చెప్పేసి, భజనే గోగొండ ఎన్ని కార్యక్రమాలు జరుగుతూ ఉన్నాయి కైవారంలో. ఇప్పుడు మన కమ్యూనిటీ వాళ్ళు మనోళ్ళు అందరూ కూడా కైవారంకి మన శ్రీనివాసపురం తాలూకు ఇంకా అది ఎంతమంది వచ్చారేమో, వేలాది మంది వచ్చిరి. ఇప్పుడు 2 లక్షల జనం లాస్ట్ డే వచ్చిరి. ప్రతిరోజు 2 లక్షలు వచ్చిన మేమే దాన్ని తీసుకుపోయేట్లా దారి ఉండాలి కదా, కరెక్ట్ అయిన వ్యక్తిత్వం ఉండాలి కదా, నమ్మకం ఉండాలి కదా, భక్తి ఉండాలి కదా, సేవా మనోభావం ఉండాలి కదా. అట్లా వాళ్ళు డాక్టర్ ఎంఆర్ జయరాం గారు వాళ్ళ నేతృత్వంలో కైవారము అంతా అభివృద్ధి దశలో సాగింది. అది మనకు అందరికీ తెలిసిండేట్ల విషయం. ఇప్పుడు కూడా అంతే. ఈ యొక్క ప్రదేశ్ కాంగ్రెస్ బలిజ, నేను ಕಾಂಗ್ರೆಸ್ ಅಂತ ಉಂಡ ರಮೇಶ್ ಕುಮಾರ್ನ చూసి ಬಾಲಕೃಷ್ಣ ಭಾಗವತರು ತುಂಬಾ ಒಂದು ಸೂಕ್ಷ್ಮವಾದಂತಹ ಒಂದು ವಿಚಾರವನ್ನು ಹೇಳಿದ್ರು. ನಮಗೆ ಈ ರೀತಿಯಾದಂತಹ ಸಮಸ್ಯೆಗಳು ಯಾಕೆ ಬಂತು ಅಂತ ಹೇಳಿದ್ರೆ, ನಾವು ಒಂದು ಒಳ್ಳೆ ಫೌಂಡೇಶನ್ ಅನ್ನ ಹಾಕುವಂತಹ ಒಂದು ನಿಟ್ಟಿನಲ್ಲಿ ನಾವು ಕಂಪ್ಲೀಟ್ ವಿಫಲರಾಗ್ಬಿಟ್ಟಿದ್ದೇವೆ. ಇವತ್ತು ಒಕ್ಕಲಿಗರ ಸಂಘ ಅಥವಾ ಬೇರೆ ಸಂಘಗಳು ಯಾಕೆ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಆ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಹಿಂದೆ ಇದ್ದಂಥವ್ರು ಒಳ್ಳೆ ಅಡಿಪಾಯವನ್ನ ಹಾಕಿ ಅದನ್ನ ತುಂಬಾ ಸದೃಢವಾಗಿ ಅದನ್ನ ಮಾಡಿಕೊಟ್ಟ ನಂತರ ಅದರ ಮೇಲೆ ಎಷ್ಟು ಬಿಲ್ಡಿಂಗ್ ಬೇಕಾದ್ರೂ ನಾವು ಕಟ್ಬೋದು. ನಮಗೆ ಅಡಿಪಾಯನೇ ಇಲ್ಲದಂತಹ ಒಂದು ಪರಿಸ್ಥಿತಿ 2018ರಲ್ಲಿ. ನಾವು ಪ್ರಮುಖವಾಗಿ ನಾವು ಮಾಡಿದ್ದು ಒಳ್ಳೆ ಫೌಂಡೇಶನ್ ಹಾಕಬೇಕು ಅಂತ ಹೇಳಿ. ಈಗ ನೀವು ಯಾವುದೇ ಒಂದು ಬಿಲ್ಡಿಂಗ್ ನೋಡಿ, ನೀವು 10 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನೀವು ಅಡಿಪಾಯ ಹಾಕೋದಿಕ್ಕೆ ಮಿನಿಮಮ್ 1-2 ವರ್ಷ ಆಗ್ಬಿಡತ್ತೆ. ಬಿಲ್ಡಿಂಗ್ ಕಟ್ಟೋದು 6 ತಿಂಗಳಲ್ಲಿ ಕಟ್ಬಿಡ್ಬೋದು. ಒಂದೊಂದು ಫ್ಲೋರ್ ಒಂದೊಂದು ತಿಂಗಳು ತೆಗೆದುಕೊಂಡು ಹೋಗ್ಬೋದು. ಬಟ್ ಅಡಿಪಾಯ ಹಾಕುವಂತಹ ಕೆಲಸ ತುಂಬಾನೇ ಕಷ್ಟಕರವಾಗಿರುವಂತಹ ಕೆಲಸ. ಆ ನಿಟ್ಟಿನಲ್ಲಿ ಬಲಿಜ ಸಮುದಾಯದ ಕಡೆಯ ಪ್ರಜೆಗೂ ಕೂಡ ನಮ್ಮ ಕರ್ನಾಟಕ ಪ್ರದೇಶ ಬಲಿಜ ಸಂಘದಲ್ಲಿ ಅವನಿಗೆ ಸದಸ್ಯತ್ವ ಸಿಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಸದಸ್ಯತ್ವ ಅಭಿಯಾನವನ್ನ ನಾವು ಶುರು ಮಾಡಿದ್ವಿ 2018ರಲ್ಲಿ. ಬಂಧುಗಳೇ, ಸದ್ಗುರು ನಾದಬ್ರಹ್ಮ ವರಕವಿ, ಕಲಿಯುಗದ ವೈಕುಂಠ,
ಪುಣ್ಯಕ್ಷೇತ್ರ ಶ್ರೀ ಕೈವಾರ ತಾತಯ್ಯನವರ ಪಾದಕಮಲಗಳಲ್ಲಿ ನಮಸ್ಕರಿಸ್ತಾ ದಿವಂಗತರಾದ ಕರ್ನಾಟಕ ರಾಜ್ಯ ಪ್ರದೇಶ ಬಲಿಜ ಸಂಘದ ಆಸ್ತಿಯೂ ಆಗಿರ್ತಕ್ಕಂಥ ಆನೇಕಲ್ ತಿಮ್ಮಯ್ಯ ಅವರನ್ನ ನೆನೆಸ್ಕೊಳ್ತಾ ಕರ್ನಾಟಕ ರಾಜ್ಯ ಕಂಡಂತಹ ನಮ್ಮ ಸಮುದಾಯದ ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲಾರದು ಕೀರ್ತಿಶೇಷರಾಗಿರ್ತಕ್ಕಂಥ MS ರಾಮಯ್ಯ ಅವರನ್ನ ನೆನೆಸ್ಕೊಳ್ತಾ ಶ್ರೀಯುತ ಕೈವಾರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ MR ಜಯರಾಮ್ ಸರ್ ಅವರ ದಿವ್ಯ ಆಶೀರ್ವಾದಗಳೊಂದಿಗೆ ಇವತ್ತು ನಾವಿಲ್ಲಿ ಸಭೆಯನ್ನು ಸೇರಿದ್ದೀವಿ. ಮುಂಬರ್ತಕ್ಕಂಥ ದಿನಾಂಕ 17/8/2025 ಕರ್ನಾಟಕ ರಾಜ್ಯ ಪ್ರದೇಶ ಬಲಿಜ ಸಂಘದ ನಿರ್ದೇಶಕರ ಚುನಾವಣೆಗೆ ಪೂರ್ವಭಾವಿ ಸಭೆಯಾಗಿ ಪಾರ್ಕ್ ನಲ್ಲಿ ನಾವು ಮಾಡಿದಂತಹ ಒಂದು ಏನು ಪ್ರಯತ್ನ ಇದೆ ಅದು ಎಲ್ಲ ಪಾರ್ಟಿಗಳು ಆವತ್ತಿನ ದಿನ DK ಶಿವಕುಮಾರ್ ಇಂದ ಇಟ್ಕೊಂಡು ಬಿಜೆಪಿ ಅವರಿಂದ ಇಟ್ಕೊಂಡು JDS ನ ದೇವೇಗೌಡರಿಂದ ಕುಮಾರಸ್ವಾಮಿ ಅವರಿಂದ ಇಟ್ಕೊಂಡು ಎಲ್ಲರೂ ಕೂಡ ಆವತ್ತಿನ ದಿನ ಬಂದು ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೇವೆ, 2A ಕೊಡುವಂತಹ ಪ್ರಯತ್ನದಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಸರ್ಕಾರದಿಂದ ಸಿಗುವಂತಹ ಎಲ್ಲ ಒಂದು ಏನು ನಿಮಗೆ ಬೇಕಾಗಿರುವಂತಹ ಬೆಂಬಲವನ್ನ ನೀಡ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಒಂದು ತುಂಬಾ ನೋವಿನ ಸಂಗತಿ ಅಂತ ಹೇಳಿದ್ರೆ ಇವತ್ತಿನ ದಿನ ಈ ಜಾತಿ ಏನು ಈ ಮೀಸಲಾತಿ ಅನ್ನುವಂಥದ್ದು ತುಂಬಾನೇ ಸೆನ್ಸಿಟಿವ್ ಇಶ್ಯೂ ಆಗ್ಬಿಟ್ಟಿದೆ. ಯಾವ ಸರ್ಕಾರಗಳು ಕೂಡ ಅದನ್ನ ಕೈ ಹಾಕ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಆದ್ರೆ ಈಗ ಮೊನ್ನೆ ಏನೋ ನಮ್ಮ ಕಾಂತರಾಜು ಅವ್ರ ಕಮಿಟಿಯಲ್ಲಿ ಮಾಡಿದಂತಹ ಏನು ಆ ಸೆನ್ಸಸ್ ಏನಿದೆ 2011-2012 ಅಲ್ಲಿ ಆದಂತಹ ಜಾತಿ ಗಣತಿ ಏನಿದೆ ಅದು ಅಸಂವಿಧಾನಿಕ, ಅದು ಸರಿ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಸರ್ಕಾರ ಈಗ ಬಂದು ಈಗ ಹೊಸದಾಗಿ ನಮಗೆ ತುಂಬಾನೇ ಸೂಕ್ಷ್ಮವಾದಂತ ಮಾಹಿತಿ ಬಂದಿದೆ. ತನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಿಯೇ ಅಗಜಾ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಅಂಬನು ಜುಡರಮ್ಮ ಮನ ಜಗದಂಬನು ಜುಡರಮ್ಮ ಅಂಬನೆ ಜೋಡರೆ ಅಖಿಲಾಂಡೇಶ್ವರ. ಬಂಧುಗಳೆಲ್ಲಾನು ಇಲ್ಲ ನೀವು ಅಧ್ಯಕ್ಷರಾಗಬೇಕು ಅಂತಂದ್ರು. ನಾನೇನು ಆಕಾಂಕ್ಷೆ ಆಗಿರ್ಲಿಲ್ಲ, ನಾನೇನು ಅಲ್ಲಿ ಕೂತ್ಕೋಬೇಕು ಇದು ಮಾಡಬೇಕು ಅಂತ. ಯಾಕಂದ್ರೆ ನಾನು ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ FKC ಅಂದ್ರೆ ಬಹಳ ದೊಡ್ಡ ಅಧ್ಯಕ್ಷ ಸ್ಥಾನ ಅದು. ಯಾಕಂದ್ರೆ ಅಲ್ಲೊಂದು ಹೋದ್ರೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಇದ್ದಂಗೆ, ಒಂದು ಎಂಟೈರ್ 30 ಡಿಸ್ಟ್ರಿಕ್ಕು ನಮ್ಮ ಬಿಸ್ನೆಸ್ ಕಮ್ಯುನಿಟಿ ಎಲ್ಲ ಇರುತ್ತೆ. ಗೌರ್ಮೆಂಟ್ಗೆ ನಾವೇ ರೆಪ್ರೆಸೆಂಟ್ ಮಾಡೋದು ಸ್ಥಾನ. ನಾನು ಅಲ್ಲಿ ಅಧ್ಯಕ್ಷ ಆಗ್ತಾ ಇದ್ದೀನಿ. ನಾನು ಕಾಫಿ ಬೋರ್ಡಲ್ಲಿ ಬೇರೆ ಇಂಡಿಯನ್ ಕಾಫಿ ಟ್ರೇಡ್ ಅಸೋಸಿಯೇಷನ್ ಚೇರ್ಮನ್ ಬೇರೆ ಆಗಿದ್ದೀನಿ. ಬೇಡ ನೋಡಿ ಇನ್ನಾದ್ರೂ ಇಲ್ಲ ಆಗ್ಬೇಕಪ್ಪ ಅಂದರು. ಸರಿ ಏನಾದ್ರೂ ಆಗಲಿ, ಏನೋ ಕುಲದಲ್ಲಿ ಹುಟ್ಟಿದ ಮೇಲೆ ಏನೋ ಸಮಾಜ ಸೇವೆ ಮಾಡಬೇಕು ಅಂತ ಆಯಿತು ಅಂತ ಒಪ್ಕೊಂಡ್ವಿ. ನಾವೆಲ್ಲರೂ ಅಷ್ಟೇ, ನಾವೇನು ಅಧಿಕಾರದಲ್ಲಿ ಇದ್ದೀವಿ ಅಂತ ನಮ್ಗೇನಿಲ್ಲ. ನಾವೆಲ್ಲ ಒಂಥರ ಸೇವಕರು, ನಮ್ಮ ಸಮಾಜಕ್ಕೆ ಸೇವಕರಾಗೆ ಕೆಲಸ ಮಾಡ್ತಿರೋದು. ಇವತ್ತು ನಾವು ಸೇವಕರೇ, ನಾವೇನು ಅಧ್ಯಕ್ಷ ಅದು ಇದು ಅನ್ನೋದು ನಮ್ಗಲ್ಲಿ ಏನು ದೊಡ್ಡಸ್ಕೆ ಅನ್ನೋದು ಏನು ಇಲ್ಲ. ಸಮಾಜಕ್ಕೆ ಏನು ಬೇಕೋ ಅದು ಮಾಡಿದ್ದೀವಿ. ಹಾಸ್ಟೆಲ್ದು ಹೇಳಿದ್ದಾರೆ, 30-32 ಜನ ಇದ್ರು, ಇವತ್ತು 500 ಜನ ಇದ್ದಾರೆ. ನಾವು ಇದುವರೆಗೂ ಆಗಲಿ ಒಬ್ಬ ಕ್ಯಾಂಡಿಡೇಟ್ನ ಯಾರನ್ನೂ ವಾಪಸ್ ಕಳಿಸಿಲ್ಲ ಇದುವರೆಗೂ, ಯಾವುದೇ ಊರಿಂದ ಬರಲಿ. ಅಲ್ಲಿ ಒಳ್ಳೆ ವಾತಾವರಣ ಇದೆ, ಒಂದು 3 ಸ್ಟಾರ್ ಹೋಟ್ಲ್ ಥರ ಇದೆ ಅವ್ರಿಗೆ. ಇವತ್ತೆಲ್ಲ 3-4 ಜನ 3 ವರ್ಷದಿಂದ ನಮ್ಮಲ್ಲಿರ್ತಕ್ಕಂಥ ಮತದಾರರ ಪರವಾಗಿ ಮತ್ತೆ ಕರ್ನಾಟಕ ರಾಜ್ಯ ಪ್ರದೇಶ ಬಲಿಜ ಸಂಘದಿಂದ ಶ್ರೀನಿವಾಸಪುರ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ರಾಜ್ಯ ಮುಖಂಡರನ್ನ ಮತ್ತೆ ಕೋಲಾರ ಜಿಲ್ಲಾ ಮಟ್ಟದ ಮುಖಂಡರನ್ನ ಸ್ವಾಗತಿಸ್ತಕ್ಕಂಥ ಸಮಯ. ಬಂಧುಗಳೇ, ಪುಣ್ಯಕ್ಷೇತ್ರ ಕೈವಾರದ ಸಂಚಾಲಕರು ಆಗಿರ್ತಕ್ಕಂಥವ್ರು, ನಮ್ಮೆಲ್ಲರಿಗೂ ಹಿರಿಯರು ಆಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಹರಿದಾಸರು ಆಗಿರ್ತಕ್ಕಂಥವರು ಶ್ರೀಯುತ ವಾನರಾಶಿ ಬಾಲಕೃಷ್ಣ ಭಾಗವತರ ಸರ್ ಅವರನ್ನ ಈ ಸಭೆಗೆ ತುಂಬು ಹೃದಯದಿಂದ ಸುಸ್ವಾಗತಿಸ್ತಾ ಇದ್ದಾರೆ. ఈ కర్ణాటక బలిజ ప్రదేశ్ బలిజ సంఘము దానికి అందరికీ కూడా ఈ మన సుందర్ గారి నేతృత్వంలో వాళ్ళ అధ్యక్షులు కాబట్టి వాళ్ళని చెప్తా ఉన్నాము. సుందర్ గారి నేతృత్వంలో మనం అంతా కూడా అందరూ కూడా
కలిసికట్టుగా మన శ్రీనివాసపురం తాలూకులో ఏం ప్రాబ్లం లేదు, కలిసికట్టుగా నిలబడి అందరూ కూడాను ఒక్కొక్కరిని పిలుచుకొని వచ్చి అందరినీ కూడా ఈ కర్ణాటక ప్రదేశ్ బలిజ సంఘం ఇప్పుడు ఏముంది, సుందర జగదీష్ నేతృత్వం ఏముంది, ఆ నేతృత్వంలో ఉండేట్ల సంఘానికి అందరూ కూడా దయచేసి మీరు ఈ సర్తి అవకాశం ఇచ్చి చూద్దాం. ఈ సర్తి వాళ్ళకి అవకాశం ఇస్తే 12,000 కాదు, నెక్స్ట్ ఎట్లా చేస్తారో ఏమేమి చేస్తారో చూద్దాం అని చెప్తూ వాళ్ళని గెలిపించాలని అందరూ ప్రార్థన. మొదటి నుంచి కూడా బలిజ సంఘాన్ని నిర్వహిస్తూ చాలా శక్తివంతంగా అందరినీ ఒక దారిలోకి తెలుసుకొని పోతా ఉండేట్లా మన బిఎం రామచంద్రయ్య గారికి నమస్కరిస్తూ, మరియు ఈ పురసభ మాజీ అధ్యక్షులు మన ప్రకాష్ గారు ఇక్కడే ఉన్నారు, ఇంకా పురసభ మెంబర్లు అంతా ఉన్నారు. పేరున ప్రతి ఒక్కరు కూడా ఒక్కొక్కరు 8 తూర్లు గ్రామ పంచాయతీల్లో గెలిచిండేట్లా గ్రామ పంచాయతీ మెంబర్లు ఉన్నారు, మంచి డాక్టర్లు ఉన్నారు, పెద్ద వాళ్ళంతా గ్రామ పంచాయతీలో ఎన్నో తూర్లు గెలిచిండేట్లా అందరి పేర్లు అందరూ ఇక్కడ చేరిండేట్ల వాళ్ళు. ఒక లీడర్స్ని మాత్రము రామన్న ఇక్కడ పిలిపించిండారు ಈರೋಜು, ಓನ್ಲಿ ಫಾರ್ ಲೀಡರ್ಸ್. ಇನ್ನೊಬ್ಬರು ಗ್ರೂಪ್ ಬೇರೆ ಗ್ರೂಪ್ ಇರ್ಬೋದು, ಅವ್ರು ಏನ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ನಮ್ಮ ಮುಂದೆ ಇಡ್ಬೇಕಾಗತ್ತೆ. ಆ ತರ ಡೀಟೇಲ್ಸ್ ಏನು ಇಲ್ಲ. ಮೊನ್ನೆ ನಾವೆಲ್ಲ ಬೆಂಗಳೂರಿಗೆ ಕೆಲವರೆಲ್ಲ ಹೋಗಿದ್ದೀವಿ, ಇದರಲ್ಲಿ ಬಹಳಷ್ಟು ಜನ ಬೆಂಗಳೂರಿಗೆ ಹೋದ್ವಿ ಹೋರಾಟಕ್ಕೆ. ಹಾಸ್ಟೆಲ್ದು ಆತನ ಬಾಡಿಗೆ ಕೊಡ್ಲಿಲ್ಲ, ನಮ್ಗೆ ಕೊಡ್ಬೇಕಾದ್ರೆ ಹಣ ಕೊಡ್ಲಿಲ್ಲ, ಅಲ್ಲಿಂದ ಖಾಲಿನೂ ಮಾಡ್ಲಿಲ್ಲ. ಅದ್ರ ಬಗ್ಗೆ ಹೋರಾಟಕ್ಕೆ ನಾವು ಇವರೆಲ್ಲ ನಿಂತ್ಕೊಂಡ್ರು, ನಮ್ಮನ್ನು ಕರೆದ್ರು, ನಾವು ಹೋದ್ವಿ. ಆ ಹೋರಾಟ ಇನ್ನೊಬ್ರು ಕೂಡ ಗ್ರೂಪ್ ಮಾಡ್ಬೋದಾಗಿತ್ತಲ್ಲ, ಅವ್ರಿಗೂ ಅವಕಾಶ ಇದೆ ಅಲ್ವಾ, ಹಣ ಕಟ್ಟೋಕೆ ಅವ್ರಿಗೂ ಅವಕಾಶ ಇದೆ ಅಲ್ವಾ. ಅವ್ರು ಅದನ್ನು ಮಾಡ್ಲಿಲ್ಲ, ಹೋರಾಟನೂ ಮಾಡ್ಲಿಲ್ಲ. ಇವತ್ತು ಎಲೆಕ್ಷನ್ಗೆ ಇನ್ನೊಂದು ಗ್ರೂಪ್ ಮಾಡ್ತಾ ಇದೆ. ಏನ್ ಉದ್ದೇಶ? ಜೋಬ್ ತುಂಬಿಸ್ಕೊಳಕ್ ಇರ್ಬೋದು ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ದೀವಿ. ಇದು ಸ್ವಾರ್ಥ ಅಲ್ಲ. ಒಂದು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಸ್ಥಾನ, ಕಾರ್ಯದರ್ಶಿ ಸ್ಥಾನ ಯಾರು ಇರ್ತೀವಿ ಸೇವೆ ಮಾಡೋದಿಕ್ಕೆ, ನಾವು ಜೋಬ್ ತುಂಬಿಸ್ಕೊಳ್ಳೋ ಕೆಲಸ ನಾವು ಮಾಡಬಾರ್ದು. ತಾಲೂಕ್ ಸಂಘಗಳಲ್ಲಾಗ್ಲಿ, ಜಿಲ್ಲಾ ಸಂಘಗಳಲ್ಲಾಗ್ಲಿ, ರಾಜ್ಯದಲ್ಲಾಗ್ಲಿ ಪ್ರಜೆಗೆ ಯಾರು ನಮ್ಮ ಕುಲಬಾಂಧವರು ಇದಾರೋ ಅವ್ರ ಕಟ್ಟ ಕಡೆಯವನು ಕೂಡ ನಾವು ಸಹಕಾರ ಕೊಡ್ಬೇಕು, ಆಗ್ಬೇಕು. ಆ ಕೆಲಸ ನಡೀಬೇಕಾಗಿದೆ. ಅದಕ್ಕಾಗಿ ಇವತ್ತು ಏನು ನಾಳೆ ನಡೀತಾ ಇದೆ ಆ ಚುನಾವಣೆ ಬಗ್ಗೆ ಡೀಟೇಲ್ಸ್ ಆಗಿ ತಾವು ನಮ್ಮ ಇಲ್ಲಿರೋರೆಲ್ಲರಿಗೂ ಹೇಳ್ಬೇಕಾಗತ್ತೆ. ಯಾವ ತರ ಮಾಡ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ನಾವು ಇನ್ನೂ ಒಂದಷ್ಟು ಜನ ಇಲ್ಲಿ ಸೇರ್ಬೇಕಾಗಿತ್ತು. ಬಹಳಷ್ಟು ಜನ ಕೆಲವು ನಂಬರ್ಸ್ ನಮ್ಮಲ್ಲಿ ಮಿಸ್ ಆಗಿದ್ದಾವೆ. ನೆಕ್ಸ್ಟ್ ಟೈಮ್ ಮತ್ತೆ ಸೇರ್ತೀವಿ. ಇನ್ನ 17